ಸೊ ವೆಲ್ಕಮ್. ಈಗ ಒಂದು ಕ್ವಶನ್ ಕೇಳಬಹುದು ಏನಂತೇಳಿ, ಪ್ರಾಪರ್ಟೀಸ್ ಆಫ್ ದಿ ಮಟೀರಿಯಲ್ ಅದನ್ನು ಕೇಳಬಹುದು. ಸೊ ಅದರಲ್ಲಿ ಬೇರೆ ಬೇರೆ ಥರದ ಪ್ರಾಪರ್ಟಿಗಳು ಬರ್ತವೆ. ಫಿಸಿಕಲ್ ಪ್ರಾಪರ್ಟೀಸ್ ಬರ್ತವೆ, ಥರ್ಮಲ್ ಪ್ರಾಪರ್ಟೀಸ್ ಬರ್ತವೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ನೀವು ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ, ಸೊ ಅದರಲ್ಲಿ ಕೆಲವೊಂದು ಪ್ರಾಪರ್ಟಿ ಮ್ಯಾಲ್ಯಾಬಿಲಿಟಿ, ಡಕ್ಟಿಲಿಟಿ, ಆಮೇಲೆ ಅದರ ನಂತರ ಬೇರೆ ಬೇರೆ ಥರದ ಪ್ರಾಪರ್ಟಿಗಳ್ಸ್ ಕೇಳಿದ್ದಾರೆ. ಸೊ ನೀವು ಅದರಲ್ಲಿ ಬೇರೆ ಬೇರೆ ಥರದ ಪ್ರಾಪರ್ಟೀಸ್ ನೀವು ಪ್ರಿಪೇರ್ ಮಾಡ್ಬೋದು, ಏನಡ್ಡಿಲ್ಲ. ಬಟ್ ಜಾಸ್ತಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನಿರ್ತಾವಲ್ಲ ಅದನ್ನು ನಿಮಗೆ ಕೇಳ್ತಾರೆ. ಸೊ ಅದರಲ್ಲಿ ಏನು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ಗಳು ಅದಾವಲ್ಲ ಅದನ್ನು ನೀವು ಪ್ರಿಪೇರ್ ಮಾಡಬೇಕಾಗ್ತದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಯಾವ್ಯಾವ ಅದಾವು? ಡಕ್ಟಿಲಿಟಿ, ಮೆಲ್ಯಾಬಿಲಿಟಿ ಅಥವಾ ಇಲಾಸ್ಟಿಸಿಟಿ, ಹಾರ್ಡ್ನೆಸ್, ಟಫ್ನೆಸ್. ಸೊ ಇದನ್ನು ನೀವು ಹೆಂಗೆ ನೆನಪಿಟ್ಕೋಬೇಕು? ಯಾಕಂದರೆ ನೆನಪಿಟ್ಕೊಳ್ಳೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ಅದನ್ನು ನೆನಪು ಮಾಡ್ಕೋಬೇಕಾದ್ರೆ. ಸೊ ಬೇಸಿಕಲಿ ಹಂಗೇನಿಲ್ಲ, ಇನಿಷಿಯಲಿ ಸ್ಟೂಡೆಂಟ್ಸ್ ಫಸ್ಟ್ ಟೈಮ್ ಸ್ಟಡಿ ಮಾಡಬೇಕಾದ್ರೆ ಅವರಿಗೆ ಡಿಫಿಕಲ್ಟ್ ಆಗ್ತದೆ. ಬಟ್ ಲೇಟರ್ ನಿಮಗೆ ಹೇಗೆ ಮುಂದೆ ಗ್ರ್ಯಾಜುಯೇಷನ್ಗೆ ಹೋಗ್ತೀರ ಅಥವಾ ಮುಂದೆ ಹೋಗ್ತೀರ, ಪ್ರಾಪರ್ಟೀಸ್ ನೆನಪಿರ್ತವೆ. ಬಟ್ ಈಗ ನಿಮಗೆ ನೆನಪು ಮಾಡ್ಕೋಬೇಕಾಗ್ತದೆ. ಸೊ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲ ಪ್ರಾಪರ್ಟೀಸ್ಗಳು ಡಿಸ್ಕಸ್ ಮಾಡ್ತೀನಿ ಒನ್ ಬೈ ಒನ್. ಅದರಲ್ಲಿ ಮೇಜರ್ ಕ್ವಶನ್ ಪೇಪರ್ದಲ್ಲಿ ಏನು ಕೇಳಿದಾರಲ್ಲ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ಈಗ ಫಸ್ಟ್ ಆಫ್ ಆಲ್ ನಾನು ಬ್ರಷ್ ತೊಗೊಳ್ತೀನಿ, ತಡೀರಿ. ಓಕೆ, ಪ್ರಾಪರ್ಟೀಸ್ಗಳು ಯಾವ್ಯಾವ ಬರ್ತಾವೆ? ಮೆಕ್ಯಾನಿಕಲ್ ಬರ್ತದೆ, ಫಿಸಿಕಲ್ ಪ್ರಾಪರ್ಟೀಸ್ ಬರ್ತದೆ, ಮೆಕ್ಯಾನಿಕಲ್ ಬರ್ತದೆ, ಆಮೇಲೆ ಥರ್ಮಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್, ಓಕೆ, ಫಿಸಿಕಲ್ ಪ್ರಾಪರ್ಟೀಸ್, ಆಮೇಲೆ ಮೆಕ್ಯಾನಿಕಲ್ ಇದೆ, ಆಮೇಲೆ ಥರ್ಮಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಒಳಗೆ ಯಾವ ಬರ್ತವೆ? ಫಿಸಿಕಲ್ ಪ್ರಾಪರ್ಟೀಸ್ ಒಳಗೆ ಡೆನ್ಸಿಟಿ, ಮೆಲ್ಯಾಬಿಲಿಟಿ, ಸೈಜ್, ಶೇಪ್, ಕಲರ್, ಲಸ್ಟರ್, ಗ್ರಾವಿಟಿ, ಪೋರೋಸಿಟಿ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಒಳಗೆ ಬರ್ತವೆ. ಸೊ ಎಕ್ಸಾಂಪಲ್, ನಿಮಗೇನೇ ಸ್ಪೆಸಿಫಿಕಲಿ ಕಾಣ್ತಿದೆ ಅಥವಾ ನಿಮ್ಮ ಹತ್ರ ಈಗ ಏನೋ ಒಂದು ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊ, ಅಥವಾ ಏನೋ ಆಬ್ಜೆಕ್ಟ್ ಇದೆ, ಅಥವಾ ಇದು ಒಂದು ಮೆಟಲ್ ಇದೆ. ಸೊ ದಿಸ್ ಈಸ್ ಮೆಟಲ್ ಬಾಕ್ಸ್. ಸೊ ಇಟ್ ಈಸ್ ಮೇಡ್ ಆಫ್ MS, ಮೈಲ್ಡ್ ಸ್ಟೀಲ್. MS ಅಂದರೆ ಮೈಲ್ಡ್ ಸ್ಟೀಲ್. ಸೊ ಇದ್ರ ಫಿಸಿಕಲ್ ಪ್ರಾಪರ್ಟೀಸ್ ಏನಾಗ್ತವೆ? ಸೊ ಇದ್ರದ್ದು ಲೆಂತ್ ಆಗಲಿ, ಹೈಟ್ ಆಗಲಿ, ಓಕೆ, ಹೈಟ್, ಲೆಂತ್, ವಾಟ್ ಎವರ್ ಇಟ್ ಇಸ್ ದೇರ್. ಆಮೇಲೆ ಇದರ ಡೆನ್ಸಿಟಿ ಅಂದರೆ ಘನತೆ ಏನಿರ್ತದಲ್ಲ, ದಟ್ ಈಸ್ ವಾಲ್ಯೂಮ್, mass per unit volume. So this is mass by volume. ಓಕೆ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಒಳಗೆ ಬರ್ತವೆ. ಆಮೇಲೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನು ಬರ್ತವೆ? ಸೊ ಇಲ್ಲಿ ನಮಗೆ ಏನೇನು ಕಾಣಿತ್ತಲ್ಲ ನಮ್ಮ ಪಿಕ್ಚರಲ್ ವ್ಯೂ ಒಳಗೆ, ಸೊ ದೋಸ್ ಆಲ್ ಪ್ರಾಪರ್ಟೀಸ್ ಆರ್ ನಥಿಂಗ್ ಬಟ್ ಫಿಸಿಕಲ್ ಪ್ರಾಪರ್ಟೀಸ್. ಇನ್ನು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನು, ಅದು ಎದಕ್ಕಂತ ಯುಟಿಲೈಸ್ ಆಗ್ತಿದೆ? ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಒಳಗೆ ಡೆನ್ಸಿಟಿ ಅಲ್ಲ, ಸೊ ಡಕ್ಟಿಲಿಟಿ ಇದೆ, ಹಾರ್ಡ್ನೆಸ್ ಇದೆ, ಮೆಲ್ಯಾಬಿಲಿಟಿ ಇದೆ, ಸೊ ಅದರ ನಂತರ ಟಫ್ನೆಸ್ ಇದೆ, ಬ್ರಿಟಲ್ನೆಸ್ ಇದೆ, ಓಕೆ, ಟಫ್ನೆಸ್ ಇದೆ, ಓಕೆ. ಅದರ ನಂತರ ಬ್ರಿಟಲ್ನೆಸ್ ಆಗಿದೆ, ಟಫ್ನೆಸ್ ಆಗಿದೆ, ಹಾರ್ಡ್ನೆಸ್, ಮೆಲ್ಯಾಬಿಲಿಟಿ, ಡಕ್ಟಿಲಿ, ಇಲಾಸ್ಟಿಸಿಟಿ ಒಂದಿದೆ. ಸೊ ಮೇಜರ್ ಜಾಸ್ತಿ ನೀವು ಕ್ವಶನ್ ಪೇಪರ್ಗಳು ತೆಗೆದು ನೋಡಿದ್ರೆ ಅದರಲ್ಲಿ ಡಕ್ಟಿಲಿಟಿ, ಹಾರ್ಡ್ನೆಸ್, ಮೆಲ್ಯಾಬಿಲಿಟಿ, ಬ್ರಿಟಲ್ನೆಸ್, ಟಫ್ನೆಸ್, ಇಲಾಸ್ಟಿಸಿಟಿ
ಈ ಮಟೀರಿಯಲ್ಗಳ ಪ್ರಾಪರ್ಟಿಗಳು ಕೇಳ್ತಾರೆ ಜಾಸ್ತಿ. ಸೊ ಈ ಪ್ರಾಪರ್ಟೀಸ್ಗಳು ಅಂದರೆ ಏನು? ಸೊ ಇದನ್ನು ಡೆಫಿನೇಷನ್ ಬರಿಬೇಕಾದ್ರೆ ನೀವು ಹೆಂಗೆ ಬರಿಬೇಕು? ಫಸ್ಟ್ ಆಫ್ ಆಲ್, ಸೊ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಅಂತೇಳಿ ಎಲ್ಲದಕ್ಕೂ ಕಾಮನ್ ನೀವು ಬರಿಬಹುದು. ಆಮೇಲೆ ಅದರದ್ದು ಏನು ಪರ್ಟಿಕ್ಯುಲರ್ ಇದನ್ನ ಇರ್ತಿದ್ದಲ್ಲ ಅದನ್ನು ನೀವು ಬರೀತೀರಿ. ಈಗ ಸಪೋಸ್ ಡಕ್ಟಿಲಿಟಿ, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ದ ವೈರ್. ಏನು ನೋಡ್ರಿ, ನಾನು ಮತ್ತೊಮ್ಮೆ ರಿಪೀಟ್ ಹೇಳ್ತೀನಿ. ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ದಿ ವೈರ್. ಅಲ್ಲಿ ಓನ್ಲಿ ಒಂದು ವರ್ಡ್ ಬಂತು, ಡ್ರಾನ್ ಇನ್ ಟು ದಿ ವೈರ್. ಇಟ್ ಈಸ್ ದಿ, ನೋಡಿ, ಇಟ್ ಈಸ್ ದಿ ಪ್ರಾಪರ್ಟಿ of a material by virtue of which it can be drawn into wire. ಸೊ ಇದು ಡೆಫಿನಿಷನ್ ಇದೆ. ಸೊ ಇದೇನು ಸ್ಟಾರ್ಟಿಂಗ್ ಬಿಗಿನಿಂಗ್ ಫಸ್ಟ್ ಲೈನ್ ಇದೆಯಲ್ಲ, ಇದು ಇಲ್ಲಿವರೆಗೂ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಲ್ಲಿವರೆಗೂ ನೀವು ಇದು ಎಲ್ಲ ವರ್ಡ್ಸಲ್ಲಿ ಕಾಮನ್ ಆಗಿ ಬರೀತೀರಿ, ಯಾಕಂದರೆ ಅದು ಆಲ್ಮೋಸ್ಟ್ ಕಾಮನ್ ಇರ್ತದೆ. ಸೊ ಅದನ್ನು ಬರಿಬೇಕಾದ್ರೆ ನೀವು ನೆನಪಿಟ್ಕೊಳ್ಳಿ. ನಾನು ಸ್ವಲ್ಪ ಕೆಳಗಡೆ ಇರ್ತೀನಿ, ನನ್ನ ವಿಡಿಯೋದಲ್ಲಿ ನಾನೇ ಬರ್ತಾ ಇದ್ದೀನಿ. ಓಕೆ, ದಿಸ್ ಸೈಡ್. ಸೊ ಅದೇನು ಇದನ್ನಿದೆಲ್ಲ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಅಂತ ಹೇಳಿ ಕೇಳಿದ್ದಾರೆ, ಅದರಲ್ಲಿ ನೀವು ಅದನ್ನು ಕಾಮನ್ ಆಗಿ ಬರ್ತೀರಿ. ಆಮೇಲೆ ಹೆಂಗೆ ಸೆಂಟೆನ್ಸ್ಗಳು ಚೇಂಜ್ ಆಗ್ತವೆ ಅದನ್ನ ಅಷ್ಟೇ ನೆನಪಿಟ್ಕೊಳ್ಳಿ. ನೀವು ಎಲ್ಲಿ ಪಾಯಿಂಟ್ಸ್ ಚೇಂಜ್ ಆಗ್ತದಲ್ಲ ಅದನ್ನ ನೆನಪಿಟ್ಕೊಳ್ಳಿ. ಸೊ ಈಗ ಡಕ್ಟಿಲಿಟಿ ಅಂದರೆ ಏನು, ಮೆಲ್ಯಾಬಿಲಿಟಿ ಅಂದರೆ ಏನು, ಹಾರ್ಡ್ನೆಸ್ ಅಂದರೆ ಏನು, ಇದನ್ನು ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಸಾರಿ, ಓಕೆ. ಸೊ ಇದರಲ್ಲಿ ನಿಮ್ಮ ಪ್ರಾಪರ್ಟೀಸ್ಗಳು ಏನನ್ನೋದು ನೀವು ತಿಳ್ಕೊಳ್ತಾ ಇದ್ದೀರಿ. ಸೊ ಅದರಲ್ಲಿ ಸ್ಪೆಸಿಫಿಕಲಿ ಏನು ಇದನ್ನಿದೆಯಲ್ಲ, ಓಕೆ, ಡಕ್ಟಿಲಿಟಿ. ಈಗ ಡಕ್ಟಿಲಿಟಿ ಅಂದರೆ ಏನು? ಯಾಕಂದರೆ ನಿಮಗೆ ಡಕ್ಟಿಲಿಟಿ ಅನ್ನೋದು ಅರ್ಥ ಆಗಬೇಕು. ಯಾಕಂದರೆ ಅದು ಅರ್ಥ ಆದ್ರೇ ನಿಮಗೆ ರಿಮೆಂಬರ್ ಆಗ್ತದೆ. ರಿಮೆಂಬರ್ ಆಗಲಿಲ್ಲ ಅಂದರೆ ನೀವು ಆನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಡಕ್ಟಿಲಿಟಿ ಏನಿದೆ ಅಲ್ಲ, ಅದರಲ್ಲಿ ನೀವು ಒಂದು ಮಟೀರಿಯಲ್, ನಿಮ್ಮ ಹತ್ರ ಒಂದು ರಾಡ್ ಇದೆ, ಓಕೆ, ನಿಮ್ಮ ಹತ್ರ ಒಂದು ರಾಡ್ ಇದೆ, ಮೆಟಲ್ ರಾಡ್. ಸೊ ಇದನ್ನು ನೀವು ಯಾವಾಗ ಒಂದು ಫೋರ್ಸ್ ಹಚ್ಚಿ ಪುಲ್ ಮಾಡ್ತೀರಿ, ಆದಾಗ ನೀವು ಇದನ್ನು ಇನ್ ಟರ್ಮ್ಸ್ ಆಫ್ ದಿ ವೈರ್ ನೀವು ಕನ್ವರ್ಟ್ ಮಾಡ್ಬೋದು, ಅಂದರೆ ಕಟ್ ಆಗೋದಿಲ್ಲ. ಈಗ ನೋಡಿ, ಇದನ್ನು ಥಿನ್ ಫಾರ್ಮ್ ಆಫ್ ವೈರ್ ಒಳಗೆ ನೀವು ಟ್ರಾನ್ಸ್ಫಾರ್ಮ್ ಮಾಡಬಹುದು. ಅಂದರೆ ಅದನ್ನು ಪುಲ್ ಮಾಡಿ ಎರಡು ಕಡೆ ಫೋರ್ಸ್ ಹಚ್ಚಿ ಪುಲ್ ಮಾಡಿ ಯಾವಾಗ ಇದನ್ನು ಮಾಡ್ತಿರಲ್ಲ, ಸೊ ವೈರ್ದ ಒಳಗೆ ನೀವು ಕನ್ವರ್ಟ್ ಮಾಡಬಹುದು. ಸೊ ದಟ್ ಈಸ್ ದ ಡಕ್ಟಿಲಿಟಿ ಆಫ್ ಅ ಮಟೀರಿಯಲ್. ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ದಿ ವೈರ್. ಸೊ ಅದನ್ನು ವೈರ್ದ ಒಳಗೆ ನೀವು ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಈಗ ಸಪೋಸ್ ಇನ್ ಕೇಸ್ ಯಾವುದೋ ಮಟೀರಿಯಲ್ ವೈರ್ ಒಳಗೆ ಕನ್ವರ್ಟ್ ಮಾಡ್ತಾ ಹೋದ್ರಿ, ಕಟ್ ಆಯ್ತು ಅಂದರೆ ಅದರ ಡಕ್ಟಿಲಿಟಿ ಇಲ್ಲ ಅಥವಾ ಮುಗಿದಿದೆ. ಸಪೋಸ್ ಎಕ್ಸಾಂಪಲ್ ನೀವು ಗ್ಲಾಸ್ ತಗೊಳ್ರಿ. ಸೊ ಈಗ ನೀವು ಗ್ಲಾಸ್ ಇದನ್ನು ಮಾಡೋಕ್ಕಾಗ್ತದೆ, ಪುಲ್ ಮಾಡೋಕ್ಕಾಗ್ತದೆ? ಇಲ್ಲ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯಾಕಂದರೆ ಅದರಲ್ಲಿ ಡಕ್ಟಿಲಿಟಿ ಇರೋದಿಲ್ಲ. ಅದರಲ್ಲಿ ಏನಿರ್ತದೆ, ಬ್ರಿಟಲ್ನೆಸ್ ಇರ್ತದೆ, ಕಟ್ ಆಗ್ತದೆ ಇಮಿಡಿಯೇಟ್ಲಿ. ಸೊ ಅದೇ ರೀತಿ hardness, it is the property of a material by virtue of which it can be withstand. ಈಗ ನೋಡಿ, ಫಸ್ಟ್ ಲೈನ್ ಏನಿದೆಯಲ್ಲ ಅದು ಸೇಮ್ ಲೈನ್ ಇದೆ, ಆಲ್ಮೋಸ್ಟ್ ದಟ್ ಈಸ್ ಸೇಮ್ ಲೈನ್, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಈಗ ಆ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಓನ್ಲಿ ನಿಮ್ಮದು ಓನ್ಲಿ ಲಾಸ್ಟ್ ಸೆಂಟೆನ್ಸಲ್ಲಿ
It is a property of a material by virtue of which it can withstand the ಇಂಡೆಂಟೇಷನ್ ಆ್ಯಂಡ್ ಸ್ಕ್ರ್ಯಾಚಸ್. ಅಂದರೆ ಸರ್ಫೇಸ್ ಏನು ಮಾಡ್ತಿದೆ, ಹಾರ್ಡ್ ಆಗಿದ್ದಾಗ ಅದರ ಮೇಲೆ ಸ್ಕ್ರ್ಯಾಚಸ್ ಆಗಲಿ ಅಥವಾ ಇಂಡೆಂಟೇಷನ್, ಈಗ ಒಂದು ಸರ್ಫೇಸ್ ಇದೆ, ಇದು ಒಂದು ಯಾವುದು ಪ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ, ಇದ್ರ ಮೇಲೆ ಸ್ಕ್ರ್ಯಾಚಸ್ ಬೀಳೋದಾಗೋದಿಲ್ಲ. ಅಥವಾ ಇಂಡೆಂಟೇಷನ್ ಅಂದರೆ ಒಂದು ಹಿಂಗೆ ಸ್ಮಾಲ್ ಹೋಲ್ ಆಗಲಿ. ಈಗ ನೋಡಿ, ನಿಮ್ಮ ಹತ್ರ ಸ್ಟೈಲ್ಸ್ ಇದೆ ಅಥವಾ ಕಪ್ ನಿಮ್ಮ ಹತ್ರ ಇದ್ದರೆ ಅದ್ರ ಮೇಲೆ ಒಂದು ಪೆನ್ ತೊಗೊಂಡು ಸ್ಕ್ರ್ಯಾಚ್ ಮಾಡೋಕೆ ನೋಡಿ, ಆ ಟೈಲ್ಸ್ ಮೇಲೆ ಸ್ಕ್ರ್ಯಾಚ್ ಆಗೋದಿಲ್ಲ ಈಸಿಲಿ. ಬಟ್ ಅದೇ ಯು ಟ್ರೈ ಫಾರ್ ದಿ ಸಮ್ ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್, ಅದಕ್ಕೆ ಏನಾಗ್ತಿದೆ, ಅದರ ಮೇಲೆ ನೀವು ಸ್ಕ್ರ್ಯಾಚ್ ಮಾಡ್ತೀರಿ, ಇಮಿಡಿಯೇಟ್ಲಿ ಸ್ಕ್ರ್ಯಾಚ್ ಆಗ್ತದೆ ಅಥವಾ ಆ ಲೈನ್ ನಮಗೆ ಕಾಣ್ತದೆ. ಯಾಕಂದರೆ ಅದರ ಏನಿರ್ತದೆ, ಹಾರ್ಡ್ನೆಸ್ ಕಡಿಮೆ ಇರ್ತದೆ. ಈಗ ಡಕ್ಟೈಲ್ ಮಟೀರಿಯಲ್ಸ್ಗಳು ಯಾವುದಾವೆ, ಈಗ ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ. ಓಕೆ, ನಾನು ಇದನ್ನೊಂದು ಸ್ವಲ್ಪ ಇದನ್ನು ಮಾಡ್ತೀನಿ. ಸೊ ಈಗ ಡಕ್ಟಿಲಿಟಿ, ಡಕ್ಟಿಲಿಟಿ ಯಾವ ಮಟೀರಿಯಲ್ಸ್ಗಳು ಇರ್ತದೆ, ಕಾಪರ್ ಆಗಲಿ, ಇದನ್ನ ನೆನಪಿಟ್ಕೊಳ್ಳಿ, ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್, ಆಮೇಲೆ ಸಿಲ್ವರ್ ಆಗಲಿ. ಸೊ ಇದು ಎಲ್ಲ ಡಕ್ಟೈಲ್ ಮಟೀರಿಯಲ್ಸ್ಗಳದಾವ. ಈಗ ನಿಮಗೆ ಕ್ವಶನ್ಸ್ ಕೇಳ್ಬೋದು, ಉಲ್ಟಾ ಕೇಳ್ಬೋದು, ನೋಡ್ರಿ, ರಿಮೆಂಬರ್ ಮಾಡ್ಕೊರಿ. ಯಾಕಂದ್ರೆ ಎರಡು ಮಟೀರಿಯಲ್ ಕೊಡ್ಬೋದು, ಅಥವಾ ಈ ಮಟೀರಿಯಲ್ಗಳು ಡಕ್ಟೈಲ್ ಅದಾವು ಅಥವಾ ಬ್ರಿಟಲ್ ಅದಾವ ಅಂತೇಳಿ ಕ್ವಶನ್ಸ್ ಕೇಳ್ಬೋದು. ಯಾಕಂದರೆ ಇವು ಎಲ್ಲ ನಿಮಗೆ ಮೊದಲಿಂದ ನಾವು ಡಿಸ್ಕಸ್ ಅದನ್ನೇ ಮಾಡ್ತಿದ್ದೇವೆ. ಯಾಕಂದರೆ ಯಾವ ಮಟೀರಿಯಲ್ ಇದನ್ನಿದೆ ಏನಿದೆ ಅಂತೇಳಿ, ಗೋಲ್ಡ್ ಆಗಲಿ, ಆಮೇಲೆ ಅಲ್ಯೂಮಿನಿಯಂ, ಗೋಲ್ಡ್, ಕಾಪರ್, ಸಿಲ್ವರ್ ಇವೆಲ್ಲ ಡಕ್ಟೈಲ್ ಮಟೀರಿಯಲ್ ಇದಾವೆ. ಆಮೇಲೆ ಇಲಾಸ್ಟಿಕ್ ಮಟೀರಿಯಲ್, so second one is elasticity. It is a property of a material by virtue of which it can be elongated within the elastic limit, or else it regains its original shape and size within elastic limit. ಈಗ ಸಪೋಸ್ ಒಂದು ನೀವು ಮಟೀರಿಯಲ್ ನಿಮ್ಮ ಹತ್ರ ಇದೆ, ಅದನ್ನು ನೀವು ಪುಲ್ ಮಾಡಿದ್ರಿ. ಸೊ ಈಗ ಒಂದು ಆಬ್ಜೆಕ್ಟ್ ಇದೆ, ಇದನ್ನು ಪುಲ್ ಮಾಡಿದ್ರಿ. ಇದನ್ನು ಪುಲ್ ಮಾಡಿದ ನಂತರ ಒಂದು ಲೆಂತ್ ಇನ್ಕ್ರೀಸ್ ಆಗ್ತದೆ. ಓಕೆ, ಇದ್ರ ಲೆಂತ್ ಇನ್ಕ್ರೀಸ್ ಆಯಿತು. ಆಮೇಲೆ ಇದು ನೀವು ಫೋರ್ಸ್ ತೆಗೆದು ಬಿಡ್ತೀರಿ, ಇದೇನು ನೀವು ಪುಲ್ ಮಾಡಿದಿರಲ್ಲ ಇದನ್ನು ತೆಗಿತೀರಿ. ತೆಗೆದ ನಂತರ ಅದು ಮತ್ತೆ ಹೊಳ್ಳೆ ತಿರುಗಿ ಒರಿಜಿನಲ್ ಶೇಪ್ದೊಳಗೆ ಬರ್ತದೆ, ಒರಿಜಿನಲ್ ಶೇಪ್ ಒಳಗೆ. ಸೊ ಒರಿಜಿನಲ್ ಶೇಪ್ ಫಸ್ಟ್ ಆಫ್ ಆಲ್ ಪುಲ್ ಮಾಡಿದ್ರಿ, ಲೆಂತ್ ಇನ್ಕ್ರೀಸ್ ಆಯಿತು. ಸೊ ದಿಸ್ ಈಸ್ ದ ಲೆಂತ್. ಓಕೆ, ಆಮೇಲೆ ಫೋರ್ಸ್ ತೆಗೆದು ಹಾಕಿದ್ರಿ, ಮತ್ತು ಹೊಳೆ ತಿರುಗಿ ಅದು ಒರಿಜಿನಲ್ ಶೇಪ್ ಒಳಗೆ ಬಂತು. ಸೊ ಈಗ ದಿಸ್ ಫೋರ್ಸ್ ವಾಟ್ ಎವರ್ ಇಟ್ ಈಸ್ ಅಪ್ಲೈಡ್ ವಿದಿನ್ ಇಲಾಸ್ಟಿಕ್ ಲಿಮಿಟ್, ಅದಕ್ಕೊಂದು ಲಿಮಿಟ್ ಇದೆ, ವಿದಿನ್ ಇಲಾಸ್ಟಿಕ್ ಲಿಮಿಟ್. ಆ ಫೋರ್ಸ್ ನೀವು ಅಪ್ಲೈ ಮಾಡಿ ತೆಗೆದ್ರೆ, ಸೊ ದಟ್ ರಿಗೇನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಸೊ ದಟ್ ಈಸ್ ನಥಿಂಗ್ ಬಟ್ ಇಲಾಸ್ಟಿಸಿಟಿ. ಅದಕ್ಕೆ ಏನಂತಾರೋ ಆ ಪ್ರಾಪರ್ಟಿಗೆ ಇಲಾಸ್ಟಿಸಿಟಿ. ಸೊ ಇಲಾಸ್ಟಿಸಿಟಿ ಎಲ್ಲಿರ್ತದೆ, ಈಗ ನೀವು ನಿಮ್ಮ ಹತ್ರ ಇರತಕ್ಕಂಥ ರಬ್ಬರ್ ನೋಡ್ತೀರಿ ಅಥವಾ ಒಂದು ಯಾವುದು ಮೆಟಲ್. ಸೊ ಈಗ ಯಾವ ಮಟೀರಿಯಲ್ ಇಲಾಸ್ಟಿಕ್ ಮಟೀರಿಯಲ್ ಇದೆ ಅಂಥೇಳಿ ನೀವು ಅಂತ ಕರಿತೀರಿ. ಸೊ ಮಟೀರಿಯಲ್ ವಿಚ್ ರಿಗೇನ್ಸ್ ಇಟ್ಸ್ ಸೈಜ್ ಕ್ವಿಕ್ಲಿ. ಈಗ ರಬ್ಬರ್ ಅಥವಾ ನಿಮ್ಮ ಹತ್ರ ಇಲಾಸ್ಟಿಕ್ ಮಟೀರಿಯಲ್ ಒಂದು ಯಾವುದು ನೀವು ರಬ್ಬರ್ ಇರ್ತೈತಲ್ಲ, ನೀವು ಇದಕ್ಕೆ ಹಾಕ್ತೀರಿ ನೋಟದ ಬಂಡಲ್ಕದು. ಸೊ ಅದು ಇಲಾಸ್ಟಿಕ್ ಮಟೀರಿಯಲ್ ಇರ್ತದೆ ಜಾಸ್ತಿ, ಅಥವಾ ಗೋಲ್ಡ್ ನಿಮ್ಮ ಸ್ಟೀಲ್ ಮೆಟಲ್ಸ್ಗಳ ಅವು ಇಲಾಸ್ಟಿಕ್ ಮಟೀರಿಯಲ್ ಇರ್ತವೆ. ಸೊ ಇಲ್ಲಿ ಆ ಸ್ಟೀಲ್ ಮೆಟಲ್ ಏನಿರ್ತದಲ್ಲ ಅದು ಇಲಾಸ್ಟಿಕ್ ಜಾಸ್ತಿ ಇರ್ತದೆ ರಬ್ಬರ್ಗಿಂತ. ಯಾಕಂದರೆ ಅದು ಕ್ವಿಕ್ ಅದರ ಶೇಪ್ ರೀಗೇನ್ ಆಗ್ತದೆ, ಅದರದ್ದು ಶೇಪ್ ಏನು ಮಾಡ್ತೈತಿ, ಕ್ವಿಕ್ ರೀಗೇನ್ ಮಾಡ್ತದೆ. ಸೊ ಇಲಾಸ್ಟಿಸಿಟಿ, ಯಾವ ಮಟೀರಿಯಲ್ ವಿದಿನ್ ಇಲಾಸ್ಟಿಕ್ ಲಿಮಿಟ್ದೊಳಗೆ ತಮ್ಮ ಶೇಪನ್ನು ರೀಗೇನ್ ಮಾಡ್ತವೆ, ಒರಿಜಿನಲ್ ಶೇಪ್ನ. ಸೊ ದೋಸ್ ಆಲ್ ಆರ್ ಇಲಾಸ್ಟಿಕ್ ಮಟೀರಿಯಲ್. ಸೊ ಅದರಲ್ಲಿ ನಿಮ್ಮ ಸ್ಟೀಲ್ ಇರ್ಬೋದು,
ಸ್ಟೀಲ್ ಕೂಡ ಇಲಾಸ್ಟಿಕ್ ಮಟೀರಿಯಲ್ ಇದೆ, ರಬ್ಬರ್ ಇದೆ. ಸೊ ವಿಚ್ ಈಸ್ ಇಲಾಸ್ಟಿಕ್, ಮೋರ್ ಇಲಾಸ್ಟಿಕ್ ಅಂತ ಕೇಳಿದ್ರೆ ನಿಮ್ದು ಸ್ಟೀಲ್ ಇಲ್ಲಿ ಆನ್ಸರ್ ಇರ್ತದೆ. ಯಾಕಂದ್ರೆ ಸ್ಟೀಲ್ ರಿಗೇನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಕ್ವಿಕ್ಲಿ ದ್ಯಾನ್ ರಬ್ಬರ್. ಜಾಸ್ತಿ ಇಲಾಸ್ಟಿಕ್ ಪ್ರಾಪರ್ಟಿ ಜಾಸ್ತಿ ಅದರಲ್ಲಿ ಇರ್ತದೆ, ಇದರಲ್ಲಿ ಇರ್ತದೆ. ಬಟ್ ಇಲಾಸ್ಟಿಕ್ ಲಿಮಿಟ್ ಹೊರಗಡೆ ನೀವು ಹೋದ್ರೆ ಅದು ಕಟ್ ಆಗಿಬಿಡ್ತದೆ. ಯಾವುದು ವಿದಿನ್ ಇಲಾಸ್ಟಿಕ್ ಲಿಮಿಟ್ ಆ ಕಂಡೀಷನ್ ಇದೆ. ಸೊ ಇದು ಏನಾಗ್ತದೆ, ಬ್ರೇಕ್ ಆಗಿಬಿಡ್ತದೆ. ಸೊ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಟ್ ರಿಗೇನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ವಿದಿನ್ ಇಲಾಸ್ಟಿಕ್ ಲಿಮಿಟ್. ಅದು ಇಲಾಸ್ಟಿಸಿಟಿ, ಸ್ಟೀಲ್, ರಬ್ಬರ್. ಸೊ ಎಲ್ಲ ವಸ್ತುದಲ್ಲಿ ಇಲಾಸ್ಟಿಕ್ ಪ್ರಾಪರ್ಟಿ ಇರುತ್ತದೆ ಆಲ್ಮೋಸ್ಟ್. ಬಟ್ ಅದು ವೇರಿ ಆಗ್ತೈತೆ, ಡಿಪೆಂಡ್ಸ್ ಅಪಾನ್ ದಿ ಮಟೀರಿಯಲ್ ಯಾವ ಥರ ಇದೆ, ಏನಿದೆ. ಗ್ಲಾಸ್ ಅಥವಾ ನಿಮ್ಮ ಸಿರಾಮಿಕ್ಸ್ ಮಟೀರಿಯಲ್ಸಲ್ಲಿ ಇಲಾಸ್ಟಿಸಿಟಿ ಕಡಿಮೆ ಇರ್ತದೆ. ಕ್ವಶನ್ ಕೇಳ್ಬೋದು ಏನಂತೇಳಿ. ಸೊ ಗ್ಲಾಸ್ ಈಸ್ ಎ ಇಲಾಸ್ಟಿಕ್ ಮಟೀರಿಯಲ್ ಆರ್ ನಾಟ್, ಆರ್ ಸಿರಾಮಿಕ್ ಈಸ್ ಎ ಇಲಾಸ್ಟಿಕ್ ಮಟೀರಿಯಲ್ ಆರ್ ನಾಟ್. ಸೊ ಅವಾಗ ನೀವು ಆನ್ಸರ್ ಮಾಡಬೇಕಾಗ್ತದೆ, ಇಟ್ ಈಸ್ ನಾಟ್ ಇಲಾಸ್ಟಿಕ್ ಬಿಕಾಸ್ ಇಟ್ಸ್ ಅ ಬ್ರಿಟಲ್ ಮಟೀರಿಯಲ್. ಓಕೆ. ಆಮೇಲೆ ನೆಕ್ಸ್ಟ್ ಇದೆ ಪ್ಲಾಸ್ಟಿಸಿಟಿ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಸಿರಾಮಿಕ್ ಈಸ್ ಅ ನಾಟ್ ಇಲಾಸ್ಟಿಕ್ ಮಟೀರಿಯಲ್ ಆರ್ ಎಲ್ಸ್ ಗ್ಲಾಸ್ ಅಂತ ಕೇಳಿದರೆ, ಸೊ ದೀಸ್ ಆರ್ ನಾಟ್ ಇಲಾಸ್ಟಿಕ್ ಮಟೀರಿಯಲ್ಸ್. ಸೊ ದೀಸ್ ಆಲ್ ಆರ್ ಇಲಾಸ್ಟಿಕ್ ಮಟೀರಿಯಲ್. ಇವೆಲ್ಲ ಇದಾವೆ. ಬಟ್ ಇದರಲ್ಲಿ ಏನಿರ್ತದೆ, ಬಟ್ ಪ್ರಾಪರ್ಟೀಸ್ ಸ್ವಲ್ಪ ಕಡಿಮೆ ಇರಬಹುದು, ಇಲಾಸ್ಟಿಕ್ ಕಡಿಮೆ ಇರಬಹುದು. ಇದು ಸ್ಟೀಲ್ ಇಲಾಸ್ಟಿಕ್ ಮೋರ್ ಇರ್ತದೆ. ಎಷ್ಟು ಮಟೀರಿಯಲ್ ಹಾರ್ಡ್ ಇರ್ತದೆ ಅಷ್ಟು ಇಲಾಸ್ಟಿಕ್ ಜಾಸ್ತಿನೂ ಇರ್ತದೆ. ಬಟ್ ಎಲಾಸ್ಟಿಸಿಟಿ ಅದರ ಜೊತೆ ಅದರದ್ದು ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಲಿಮಿಟ್ ಕಡಿಮೆ ಆಗ್ತದೆ. ಸಾರಿ, ಇಲಾಸ್ಟಿಕ್ ಲಿಮಿಟ್ ಏನಿರ್ತದಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ. ಈಗ ನೆಕ್ಸ್ಟ್ ಪ್ಲಾಸ್ಟಿಸಿಟಿ. ಸೊ ಪ್ಲಾಸ್ಟಿಸಿಟಿ ಅಂದರೆ ಏನು? ಈಗ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಬೈ ವರ್ಚು ಆಫ್ ಇಟ್ಸ್ ರಿಗೇನ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ material. It is a property of a material by virtue of which it gets permanent deformed without failure or a fracture. ಅಂದರೆ ಇದರಲ್ಲಿ ಈಗ ನೀವೊಂದು ಮಟೀರಿಯಲ್ ಈಗ ಜಸ್ಟ್ ಇಲಾಸ್ಟಿಕ್ ಲಿಮಿಟ್ ಅಂಥೇಳಿ ನೀವು ಅಂದರೆ, ಸೊ ಅದರಲ್ಲಿ ನೀವು ಫೋರ್ಸ್ ಪುಲ್ ಮಾಡಿದ ನಂತರ ಅದನ್ನು ಬಿಟ್ಟಿದ ನಂತರ ಒರಿಜಿನಲ್ ಶೇಪ್ ಬರ್ತೈತಿ. ಈಗ ಸಪೋಸ್ ಫಸ್ಟ್ ಆಫ್ ಆಲ್ ಪುಲ್ ಮಾಡಿದ್ರಿ, ಅದರ ಲೆಂತ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಅದನ್ನು ಫೋರ್ಸ್ ತೆಗೆದ್ರಿ, ಅದು ಒರಿಜಿನಲ್ ಶೇಪಿಗೆ ಬರ್ತದೆ ವಿದಿನ್ ಇಲಾಸ್ಟಿಕ್ ಲಿಮಿಟ್ದೊಳಗೆ. ಬಟ್ ಸೊ ಸರ್ಟನ್ ಲಿಮ್ಯಾಸ್ಟಿಕ್ ಲಿಮಿಟದ ನಂತರ ಫೋರ್ಸ್ ಏನು ನೀವು ಅಪ್ಲೈ ಮಾಡ್ತಿರಲ್ಲ, ಅದು ಪರ್ಮನೆಂಟ್ ಡಿಫಾರ್ಮ್ ಆಗ್ತದೆ. ಪರ್ಮನೆಂಟ್ ಡಿಫಾರ್ಮ್ ಅಂದರೆ ಇಟ್ ಡೋಂಟ್ ರಿಗೇನ್ಸ್ ಇಟ್ಸ್ ಒರಿಜಿನಲ್ ಶೇಪ್. ಸೊ ಅಲ್ಲೇ ಉಳಿದ್ಬಿಡ್ತದೆ. ಇದು ನೋಡು, ಒರಿಜಿನಲ್ ಲೆಂತ್ ಎಷ್ಟಿತ್ತು, ಇಷ್ಟಿದೆ. ಈಗ ಫೋರ್ಸ್ ತೆಗೆದ್ರೂ ಕೂಡ ಇಷ್ಟೇ ಲೆಂತ್ ಇದೆ. ಲೆಂತ್ ಇನ್ಕ್ರೀಸ್ ಆಗಿದೆ, ಎಲ್ ಪ್ಲಸ್ ಡೆಲ್ಟಾ ಎಲ್ ಅಂತಾರೆ ಅದಕ್ಕೆ. ಸೊ ಎಲ್ ಪ್ಲಸ್ ಡೆಲ್ಟಾ ಎಲ್. ಸೊ ಲೆಂತ್ ಇನ್ಕ್ರೀಸ್ ಆಗಿದೆ ಇಲ್ಲಿ. ಸೊ ದಿಸ್ ಪರ್ಮನೆಂಟ್ ಡಿಫಾರ್ಮೇಷನ್ ಏನಿದೆ, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ದ ಮಟೀರಿಯಲ್ ಗೆಟ್ಸ್ ಪರ್ಮನೆಂಟ್ಲಿ ಡಿಫಾರ್ಮ್ಡ್ ವಿದೌಟ್ ಫ್ರ್ಯಾಕ್ಚರ್ಡ್. ಸೊ ಅದು ಪರ್ಮನೆಂಟ್ ಡಿಫಾರ್ಮೇಷನ್ ಏನಿದೆ, ಸೊ ದಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಟಿಸಿಟಿ. ವಿದೌಟ್ ಫ್ರ್ಯಾಕ್ಚರ್ ಆಗಬೇಕದು. ಸೊ ಇದು ಎಲ್ಲ ಮಟೀರಿಯಲ್ಸ್ಗಳಲ್ಲಿ ಇರ್ತದೆ, ಸ್ಟೀಲ್ ಆಗಲಿ, ರಬ್ಬರ್ ಆಗಲಿ. ಯಾಕಂದರೆ ನೀವು ನೋಡಿ, ಕಾಪರ್, ಗೋಲ್ಡ್, ಅಲ್ಯೂಮಿನಿಯಂ, ಸಿಲ್ವರ್, ಸ್ಟೀಲ್, ಇವೆಲ್ಲ ಮಟೀರಿಯಲ್ಸ್ಗಳು ಇವೆರಡೇ ಪ್ರಾಪರ್ಟಿ ನೆನ್ಪಿಟ್ಕೊರಿ. ಯಾಕಂದರೆ ಈ ಪ್ರಾಪರ್ಟಿ ಪ್ಲಾಸ್ಟಿಸಿಟಿ ಇವೆಲ್ಲ ಮಟೀರಿಯಲ್ಸ್ಗಳ ಒಳಗಿರ್ತಾವೆ, ಬಟ್ ಕಮ್ಮಿ ಜಾಸ್ತಿ ಇರ್ತದೆ. ಈಗ ಪ್ಲಾಸ್ಟಿಸಿಟಿ ರಬ್ಬರ್ ಒಳಗೆ ಕಡಿಮೆ ಇರ್ಬೋದು, ಅಥವಾ ಸ್ಟೀಲ್ ಒಳಗೆ ಜಾಸ್ತಿ ಇರ್ತೈತೆ, ಅಲ್ಯೂಮಿನಿಯಂ ಒಳಗೆ ಜಾಸ್ತಿ ಇರ್ತದೆ, ಕಾಪರ್ ಒಳಗೆ ಜಾಸ್ತಿ ಇರ್ತದೆ. ಆಮೇಲೆ ಈಗ ಸಿರಾಮಿಕ್ಸ್ ಆಗಲಿ, ಗ್ಲಾಸ್ ಆಗಲಿ, ಇವುಗಳ ಇದ್ರೊಳಗೆ ಇದು ಪ್ಲಾಸ್ಟಿಸಿಟಿ ಏನಿದೆ ಇದು ಕಡಿಮೆ ಇರ್ತದೆ, ಅಥವಾ ಇಲಾಸ್ಟಿಸಿಟಿ ಇದರಲ್ಲಿ ಆಲ್ಮೋಸ್ಟ್ ಕಡಿಮೆ ಇರ್ತದೆ, ಇರುವುದಿಲ್ಲ. ಇಟ್ ಈಸ್ ನೆಗ್ಲಿಜ್. ಆಮೇಲೆ ಡಕ್ಟಿಲಿಟಿ ಆಯಿತು, ಪ್ಲಾಸ್ಟಿಸಿಟಿ ಆಯಿತು. ಇದನ್ನು ನೆನ್ಪಿಟ್ಕೊಳ್ಳಿ. ಇವು ಎಕ್ಸಾಂಪಲ್ಸ್ಗಳು, ರಿಪೀಟೆಡ್ಲಿ ನಾನು ಹೇಳ್ತಾ ಇದ್ದೀನಿ, ಇದನ್ನ ಎಕ್ಸಾಂಪಲ್ಸ್ಗಳು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಂಪಲ್ಸ್ ಬೇಸ್ಡ್ನೇ ನಿಮ್ಗೆ ಆನ್ಸರ್ಸ್ ಕೇಳ್ತಾರೆ, ನಿಮಗೆ ಬರಬೇಕು. ಆಮೇಲೆ ಬ್ರಿಟಲ್ನೆಸ್. ಸೊ ಈಗ ನೆಕ್ಸ್ಟ್ ಏನಿದೆ, ಬ್ರಿಟಲ್ನೆಸ್.
ಸೊ ಬ್ರಿಟಲ್ನೆಸ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಟ್ ಫ್ರಾಕ್ಚರ್ಸ್ ಸಡನ್ಲಿ. ಇಟ್ ಫ್ರಾಕ್ಚರ್ಸ್ ಸಡನ್ಲಿ. ಫ್ರಾಕ್ಚರ್ಸ್ ಸಡನ್ಲಿ. ಸೊ ಯಾವುದೋ ಒಂದು ಮಟೀರಿಯಲ್ನ ನೀವು ಈಗ ಸಪೋಸ್ ತಗೊಂಡ್ರಂದ್ರೆ ಆ ಮಟೀರಿಯಲ್ ಮೇಲೆ ಫೋರ್ಸ್ ನೀವು ಅಪ್ಲೈ ಮಾಡಿದರೆ ಅದೇನಾಗ್ತದೆ, ಸಡನ್ ಫೋರ್ಸ್ ಅಪ್ಲೈ ಮಾಡಿದರೆ ಬ್ರೇಕ್ ಆಗ್ತದೆ. ಇಟ್ ವಿಲ್ ಗೋಯಿಂಗ್ ಟು ಬ್ರೇಕ್. ಇದೇನಾಗ್ತದೆ, ಬ್ರೇಕ್ ಆಗ್ತದೆ. ಫ್ರಾಕ್ಚರ್ ಸಡನ್ಲಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಬ್ರೇಕ್ ಆಗ್ತದೆ. ಸೊ ಈಗ ಯಾವ ಮಟೀರಿಯಲ್ಸ್ಗಳು ಬ್ರೇಕ್ ಆಗ್ತವೆ, ಯಾವ ಮಟೀರಿಯಲ್ಸ್ಗಳು ಸಡನ್ಲಿ ಫ್ರಾಕ್ಚರ್ ಆಗ್ತವೆ? ಈಗ ನೋಡಿ, ಗ್ಲಾಸ್ ನೀವು ಕೈಲಿಂದ ಬಿಟ್ಟಿದ್ರೆ ಗ್ಲಾಸ್ ಏನಾಗ್ತಿದೆ, ಬ್ರೇಕ್ ಆಗ್ತಿದೆ. ಅಥವಾ ಟೈಲ್ಸ್ ಅಂದರೆ ದಟ್ ಈಸ್ ಸಿರಾಮಿಕ್ ಆರ್ ಗ್ಲಾಸ್, ಇವೆಲ್ಲ ಒಂದೇ ಕ್ಯಾಟಗರಿದೊಳಗೆ ಬರ್ತವೆ, ಸಿರಾಮಿಕ್ ಮಟೀರಿಯಲ್ಸ್ ಒಳಗೆ. ಸೊ ಈ ಮಟೀರಿಯಲ್ಸ್ ಏನಾಗ್ತವೆ, ಬ್ರೇಕ್ ಆಗ್ತವೆ, ಸಡನ್ಲಿ ಫ್ರಾಕ್ಚರ್ಡ್ ಆಗ್ತವೆ. ಸೊ ಆ ಮಟೀರಿಯಲ್ಸ್ಗಳು ಏನದವು, ಬ್ರಿಟಲ್ಸ್ ಮಟೀರಿಯಲ್ಸ್ ಅದಾವೆ. It is a property of a material by virtue of which suddenly fractures. Fractures suddenly without any deformation, appreciable deformation. ಅಂದರೆ ಈಗ ನೀವು ಅದರ್ ಥಿಂಗ್ಸ್ ಲೈಕ್ ನೀವು ಇದನ್ನು ತೊಗೊಂಡ್ರಂದ್ರೆ ಸ್ಟೀಲ್ ಅದು. ಸೊ ಫಸ್ಟ್ ಆಫ್ ಆಲ್ ಅದು ಏನಾಗ್ತಿದೆ, ನೀವು ಇದಕ್ಕೆ ಒಂದು ಫೋರ್ಸ್ ಹಚ್ಚಿದ ನಂತರ ಇದು ಮೊದಲು ಫಸ್ಟ್ ಆಫ್ ಆಲ್ ಅದರ ಲೆಂತ್ ಇನ್ಕ್ರೀಸ್ ಆಗ್ತಿದೆ. ಸೊ ಲೆಂತ್ ಇನ್ಕ್ರೀಸ್ ಆಗ್ತದೆ ಅಥವಾ ಅದರ ಶೇಪ್ ಚೇಂಜ್ ಆಗ್ತೈತಿ. ಶೇಪ್ ಚೇಂಜ್ ಆಗೋದು ಅಂದರೆ ನೀನು ಡಿಫಾರ್ಮೇಷನ್ ಅಂತ ಕರೀತಾರೆ ಅದಕ್ಕೆ. ಅದು ಡಿಫಾರ್ಮೇಷನ್ ಆಗಲಾರದೆ ಇಲ್ಲಿ ಏನಾಗ್ತಿದೆ, ಅದರ ಇದ್ರೊಳಗೆ ಡಿಫಾರ್ಮೇಷನ್ ಆಗ್ತದೆ. ಬಟ್ ಇಲ್ಲಿ ಡಿಫಾರ್ಮೇಷನ್ ಆಗುವುದಿಲ್ಲ. ಡಿಫಾರ್ಮೇಷನ್ ಆಗಲಾರದೆ, ಅದರ ಶೇಪ್ ಚೇಂಜ್ ಆಗಲಾರದೆ ಅದೇನಾಗ್ತದೆ, ಬ್ರೇಕ್ ಆಗ್ತದೆ. ಸೊ ಎಕ್ಸಾಂಪಲ್ಸ್ ಏನು, ಗ್ಲಾಸ್. ಇಟ್ ಈಸ್ ಅ ಮಟೀರಿಯಲ್ ಪ್ರಾಪರ್ಟಿ ಇನ್ ವಿಚ್ ಸಡನ್ಲಿ ಮಟೀರಿಯಲ್ಸ್ ಗೆಟ್ಸ್ ಫ್ರಾಕ್ಚರ್ಡ್ ವಿದೌಟ್ ಎನಿ ಡಿಫಾರ್ಮೇಷನ್ ಅಂತೇಳಿ ನೀವು ಬರಿಬಹುದು. ಸೊ ಇದರಲ್ಲಿ ಎಕ್ಸಾಂಪಲ್ ನಿಮಗೆ ಕೇಳ್ಬೋದು, ಏನು ಕ್ವಶನ್ ಕೇಳ್ಬೋದು ಇನ್ ಎಕ್ಸಾಮ್ಗೆ. ಡಿಫೈನ್ ಅಂತೇಳಿ ನಿಮಗೆ ಸಿಂಪಲ್ ಕೇಳ್ಬೋದು, ಏನು ಎಕ್ಸ್ಪ್ಲೇನ್ ದಿ ಬ್ರಿಟಲ್ನೆಸ್, ಹಾರ್ಡ್ನೆಸ್ ಅಂತೇಳಿ ಕೇಳ್ಬೋದು. ಸಪೋಸ್ ಇನ್ ಕೇಸ್ ನಿಮ್ಗೆ ಹಂಗೆ ಕೇಳಲಿಲ್ಲ ಅಂದರೆ ಹೆಂಗೆ ಕೇಳ್ತಾರೆ, ಗ್ಲಾಸ್ ಅಥವಾ ಸಿರಾಮಿಕ್ ಈಸ್ ವಿಚ್ ಹ್ಯಾವಿಂಗ್ ವಿಚ್ ಟೈಪ್ ಆಫ್ ಪ್ರಾಪರ್ಟಿ ಅಥವಾ ಅದರದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ಗಳು ಏನದಾವ ಅಂತೇಳಿ ಬರೀರಿ. ಈಗ ನಿಮಗೆ ಸಿಲ್ವರ್ ಅದರ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ಗಳು ಏನದಾವ ಅಂತೇಳಿ ಬರೀರಿ ಅಂತ ಕೇಳ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಗ್ಲಾಸ್ ಅದರದ್ದು ಫ್ರ್ಯಾಕ್ಚರ್ ಆಗ್ತದೆ ಅಂತ ಹೇಳಿ ನೀವು ಬರಿಬೇಕಾಗ್ತದೆ. ಸಡನ್ಲಿ ಇಟ್ ವಿಲ್ ಬ್ರೇಕ್, ಇಟ್ ಕ್ಯಾನಾಟ್ ವಿತ್ಸ್ಟಾಂಡ್ ದಿ ಫೋರ್ಸ್, ಇಟ್ ವಿಲ್ ಬ್ರೇಕ್ ವಿದೌಟ್ ಡಿಫಾರ್ಮೇಷನ್ ಅಂತೇಳಿ ನೀವು ಪಾಯಿಂಟ್ ಬರಿತೀರಿ, ಪಾಯಿಂಟ್ಸ್ ಮಾಡ್ರಿ. ನಾ ಏನು ಹೇಳ್ತಿದ್ದೀನಲ್ಲ, ದೇರ್ ಇಸ್ ನೋ ಡಿಫಾರ್ಮೇಷನ್, ಇಟ್ ಬ್ರೇಕ್ ಸಡನ್ಲಿ, ಇಟ್ ಫ್ರ್ಯಾಕ್ಚರ್ ಸಡನ್ಲಿ ಅಂತೇಳಿ ಪಾಯಿಂಟ್ಸ್ ಬರೀರಿ, ಏನು ಅಡ್ಡಿಲ್ಲ. ಅದರ ನಂತರ ಹಾರ್ಡ್ನೆಸ್. ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ವಿತ್ಸ್ಟ್ಯಾಂಡ್ ದಿ ಇಂಡೆಂಟೇಷನ್. ಹಾರ್ಡ್ನೆಸ್, it is a property of a material by virtue of which it withstand indentation or scratches. ಇದರ ಮೇಲೆ ಏನಾಗೋದಿಲ್ಲ, withstands, ನೀವು ನೆನಪಿಟ್ಕೊಳ್ಳಿ, withstands ಅಥವಾ resist ನೀವು ಬರಿಬಹುದು. withstand indentation and scratches. ನಿಮ್ಮ ಈ ಮಟೀರಿಯಲ್ಸ್ ಹಾರ್ಡ್ನೆಸ್ ಜಾಸ್ತಿ ಇತ್ತಂದರೆ ನಿಮ್ಮ ಸ್ಕ್ರ್ಯಾಚಸ್ ಆಗೋದಿಲ್ಲ ಅಥವಾ ಸಮ್ ಹೋಲ್ಸ್ ಆಗೋದಿಲ್ಲ, ಅಥವಾ ನೀವು ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ, ಬ್ರೇಕ್ ಮಾಡೋದು ಅಟ್ ಸುಲಭ ಇರೋದಿಲ್ಲ. ಈಗ ಸಪೋಸ್ ಒಂದು ಮಟೀರಿಯಲ್ನಲ್ಲಿ ಡ್ರಿಲ್ ಮಾಡಬೇಕಾದ್ರೆ, ಸಪೋಸ್ ಇದು ನನ್ನ ಹತ್ರ ಮಟೀರಿಯಲ್ ಇದೆ. ಸೊ ಇದರಲ್ಲಿ ನಾ ಒಂದು ಡ್ರಿಲ್ ಮಾಡಬೇಕಂತ ಇದ್ದೀನಿ. ಈಗ ಇದರಲ್ಲಿ ಇದು ಮಟೀರಿಯಲ್ ಹಾರ್ಡ್ ಇತ್ತಂದ್ರೆ ಇದಕ್ಕಿಂತ ಏನಿದೆ ಇದು ಹಾರ್ಡ್ ಇದೆ, ಅವಾಗ ಡ್ರಿಲ್ ಆಗುವುದಿಲ್ಲ. ಅವಾಗ ಏನಾಗೋದಿಲ್ಲ, ಡ್ರಿಲ್ ಆಗುವುದಿಲ್ಲ. ಬಟ್ ಸೇಮ್ ಕೇಸ್ ಒಳಗೆ
ಇದು ಹಾರ್ಡ್ ಇತ್ತಂದ್ರೆ, ಇದು ಮಟೀರಿಯಲ್ ಹಾರ್ಡ್ ಇದೆ, ಇದು ಸಾಫ್ಟ್ ಇದೆ. ಸೊ ಇಲ್ಲಿ ಇವಾಗ ಏನಾಗ್ತದೆ, ಡ್ರಿಲ್ ಆಗ್ತದೆ. ಯಾಕಾಗ್ತದೆ? ಬಿಕಾಸ್ ದಿಸ್ ಇಸ್ ಸಾಫ್ಟ್ ಮಟೀರಿಯಲ್. ಇದು ಕಟ್ ಆಗ್ತದೆ, ಇದ್ರ ಮೇಲೆ ಇಂಡೆಂಟೇಷನ್ ಆಗುತ್ತದೆ, ಸ್ಕ್ರಾಚಿಂಗ್ ಮಾಡಬಹುದು, ಬಟ್ ಇದ್ರ ಮೇಲೆ ಆಗೋದಿಲ್ಲ. ಅದಕ್ಕೆ ನೋಡಿ ಮಟೀರಿಯಲ್ಸ್, ಟೂಲ್ಸ್ಗಳು ಏನಿರ್ತಾವಲ್ಲ, ದೋಸ್ ಮಟೀರಿಯಲ್ಸ್ ಆರ್ ಹಾರ್ಡರ್ ಮಟೀರಿಯಲ್. ನಿಮ್ಮ ಡ್ರಿಲ್ ಬಿಟ್ ಆಗಲಿ, ಲೆತ್ ಮಷಿನ್ ಟೂಲ್ ಆಗಲಿ, ಅಥವಾ ಎನಿ ಕೈಂಡ್ ಆಫ್ ಅ ಟೂಲ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಯೂಟಿಲೈಸ್ ಮಾಡ್ತಾರಲ್ಲ, ಆ ಮಟೀರಿಯಲ್ಸ್ಗಳು ಏನಿರ್ತವೆ, ಹಾರ್ಡ್ ಮಟೀರಿಯಲ್ ಇರ್ತವೆ. ಸೊ ನಿಮಗೆ ಇಲ್ಲಿ ಕ್ವಶನ್ಸ್ ಏನು ಕೇಳಬಹುದು, ಡ್ರಿಲ್ ಬಿಟ್ ಈಸ್ ಹಾರ್ಡ್ ಮಟೀರಿಯಲ್. ಡ್ರಿಲ್ ಬಿಟ್ ಯಾವ ಪ್ರಾಪರ್ಟಿ ಇರ್ತದೆ ಮಟೀರಿಯಲ್ದಲ್ಲಿ, ಡ್ರಿಲ್ ಬಿಟ್ದಲ್ಲಿ ಅಥವಾ ಕಟಿಂಗ್ ಟೂಲ್ದಲ್ಲಿ? ಅವಾಗ ನೀವು ಹೇಳಬೇಕಾಗ್ತದೆ ಏನು? ಸೊ ದೋಸ್ ಆಲ್ ಆರ್ ಹಾರ್ಡ್ ಮಟೀರಿಯಲ್ಸ್. ದಟ್ಸ್ ವೈ ವಿ ಕ್ಯಾನ್ ಮಷಿನ್ ದಿ ಎನಿ ಪಾರ್ಟ್, ವಿ ಕ್ಯಾನ್ ಪರ್ಫಾರ್ಮ್ ದಿ ಆಪರೇಷನ್ಸ್. ಇಫ್ ಇಟ್ ಈಸ್ ನಾಟ್ ಹಾರ್ಡ್, ದೆನ್ ವಿ ಕ್ಯಾನಾಟ್ ಪರ್ಫಾರ್ಮ್ ದಿ ಆಪರೇಷನ್ಸ್. ಟೂಲ್ ಇಟ್ ಸೆಲ್ಫ್ ಗೆಟ್ಸ್ ವಿಯರ್ಡ್ ಔಟ್. ಅದಕ್ಕೆ ನೋಡಿ ಟೂಲ್ಸ್ಗಳೆಲ್ಲ ಹಾರ್ಡ್ ಮಟೀರಿಯಲ್ ಇರ್ತವೆ. ಯಾವುವು ಅದರಲ್ಲಿ ಹಾರ್ಡ್ ಮಟೀರಿಯಲ್ಸ್? ಈಗ ಹಾರ್ಡ್ನೆಸ್ ಯಾವುದಕ್ಕೆ ಇರ್ತದೆ? ಟೂಲ್ ಸ್ಟೀಲ್ ಇರ್ತದೆ, HSS ಇರ್ತದೆ. ಎಕ್ಸಾಂಪಲ್ಸ್ ಆಫ್ ದಿ ಇದು ಇದ್ರದ್ದಾಯಿತು, ಬ್ರಿಟಲ್ನೆಸ್ ಆಯಿತು. ಈಗ ನಿಮ್ಮ ಇದ್ರದ್ದು ಹಾರ್ಡ್ನೆಸ್ ಪ್ರಾಪರ್ಟಿ ಯಾವುದರಲ್ಲಿ ಇರ್ತದೆ? ಟೂಲ್ ಸ್ಟೀಲ್. ಅದರ ನಂತರ HCC ಏನಿದೆ, ಸರಿ, ಸೊ ಅದರ ನಂತರ HCC ಇದೆ. ವಾಟ್ ಈಸ್ ದರ್? HCC ಹೈ ಸ್ಪೀಡ್, HSC ಹೈ ಸ್ಪೀಡ್ ಸ್ಟೀಲ್ ಇದೆ. ಓಕೆ, ಅದರ ನಂತರ ಬೇರೆ ಬೇರೆ ಮೆಟೀರಿಯಲ್ಸ್ಗಳಿರ್ತವೆ. ಇದು ಬರ್ತದೆ ನಾ ಕ್ಲಾಸಿಫಿಕೇಶನ್. ಟಫ್ನೆಸ್, ಅದೇ ರೀತಿ ಟಫ್ನೆಸ್ ನೆಕ್ಸ್ಟ್ ಪ್ರಾಪರ್ಟಿ ಇದೆ. ಟಫ್ನೆಸ್, ಇಟ್ ಈಸ್ ಪ್ರಾಪರ್ಟಿ ಆಫ್ ಅ ಮೆಟಲ್ ಬೈ ವರ್ಚ್ ಆಫ್ ವಿಚ್ ಮೆಟಲ್ ಅಬ್ಸಾರ್ಬ್ ದಿ ಮ್ಯಾಕ್ಸಿಮಮ್ ಎನರ್ಜಿ. ಅಂದರೆ ನೀವು ಒಂದು ಮಟೀರಿಯಲ್ ತಗೋದ್ರೆ ಅದರ ಮೇಲೆ ನೀವು ಹ್ಯಾಮರ್ದಿಂದ, ನಿಮ್ಮ ಹತ್ರ ಹ್ಯಾಮರ್ ಇದೆ ಅಂತ ತಿಳ್ಕೊಳ್ಳಿ, ಈ ಹ್ಯಾಮರ್ದಿಂದ ನೀವು ಸಡನ್ ಆಗಿ ಅದನ್ನು ಹಿಟ್ ಮಾಡಿದರೆ ಆ ಎನರ್ಜಿ ಅಬ್ಸಾರ್ಬ್ ಮಾಡ್ಕೋತಿದೆ, ಅಬ್ಸಾರ್ಬ್ಸ್ ದಿ ಎನರ್ಜಿ. ಯಾಕಂದರೆ ಇದು ಹ್ಯಾಮರ್ ನೀವು ಯಾವಾಗ ಹಿಟ್ ಮಾಡ್ತಿರಲ್ಲ ಅದರಲ್ಲಿ ಒಂದು ಎನರ್ಜಿ ಇರ್ತದೆ, ಫೋರ್ಸ್ ಇರ್ತದೆ. ಆ ಫೋರ್ಸ್ನ ಅದು ಏನು ಮಾಡ್ತಿದೆ, ಅಬ್ಸಾರ್ಬ್ ಮಾಡ್ಬೋದು. ಫೇಲ್ ಆಗೋದಿಲ್ಲ, ಫ್ರ್ಯಾಕ್ಚರ್ ಆಗೋದಿಲ್ಲ. ಬಿಫೋರ್ ಫ್ರ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಒಂದು ಲಿಮಿಟ್ ಆದ ನಂತರ ಅದು ಫ್ರ್ಯಾಕ್ಚರ್ ಆಗ್ತಿದೆ, ನೋ ಡೌಟ್. ಬಟ್ ಆ ಲಿಮಿಟ್ ಹೋಗುವವರೆಗೂ ಅದು ಎಲ್ಲ ಎನರ್ಜಿ ಅಬ್ಸಾರ್ಬ್ ಮಾಡ್ಕೋತಿದೆ. ಸೊ ದಟ್ ಈಸ್ ದ ಟಫ್ನೆಸ್. ಸೊ ಈ ಟಫ್ನೆಸ್, ಈಗ ನೋಡಿ ಕಾರ್ದು ಆಕ್ಸಿಡೆಂಟ್ ಆಗ್ತದೆ ಆದಾಗ ಅಲ್ಲಿ ಮಟೀರಿಯಲ್ ಯಾವ್ದಿರಬೇಕು, ಟಫ್ ಇರಬೇಕು. ಯಾಕಂದರೆ ಅದು ಅಬ್ಸಾರ್ಬ್ ಮಾಡ್ಕೋಬೇಕು ಎನರ್ಜಿ. ಇಟ್ ಹ್ಯಾಸ್ ಟು ಅಬ್ಸಾರ್ಬ್ ದಿ ಎನರ್ಜಿ. ಯಾಕಂದರೆ ಅದು ಸಡನ್ನಾಗಿ ಬ್ರೇಕ್ ಆದರೆ ಇನ್ಸೈಡ್ ಕುಂತಿರ್ತಾರಲ್ಲ ಅವರಿಗೆ ಏನಾಗ್ತದೆ, ಹಾರ್ಮ್ ಆಗ್ತದೆ. ಬಟ್ ಅದೇ ಆ ಮಟೀರಿಯಲ್ ಅಬ್ಸಾರ್ಬ್ ಮಾಡ್ಕೊಂಡ್ರೆ ಅದು ಶಾಕ್ ಏನಿರ್ತದಲ್ಲ ಅದು ಪ್ಯಾಸೆಂಜರ್ ಮಟ್ಟ ಕಡಿಮೆ ಹೋಗ್ತದೆ. ಸೊ ಇಟ್ ಅಬ್ಸಾರ್ಬ್ಸ್ ದಿ ಎನರ್ಜಿ. ವರ್ಡ್ ಇಂಪಾರ್ಟೆಂಟ್ ಏನು, ಅಬ್ಸಾರ್ಬ್ಸ್ ದಿ ಟಫ್ನೆಸ್, ಎನರ್ಜಿ. ಸೊ ಎಲ್ಲ ಮಟೀರಿಯಲ್ಗಳಲ್ಲಿ ಟಫ್ನೆಸ್ ಇರ್ತದೆ, ಬಟ್ ವೇರಿ ಆಗ್ತದೆ ಇನ್ನು ಎಷ್ಟು ಮಟ್ಟಕ್ಕೆ ಅದು ಇರ್ತದೆ ಅಂತೇಳಿ. ಸೊ ಈಗ ಡಿಪೆಂಡ್ಸ್ ಅಪಾನ್ ದಿ ಮಟೀರಿಯಲ್, ಯಾವುದು ಎಷ್ಟೆಷ್ಟು ಅಬ್ಸಾರ್ಬ್ ಮಾಡ್ಕೋಬೋದು ಅಂತೇಳಿ. ಈಗ ಹಾರ್ಡ್ ಮಟೀರಿಯಲ್ ಅವು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೋತವೆ. ಸೊ ಸಾಫ್ಟ್ ಮಟೀರಿಯಲ್ ಏನಿರ್ತಾವೆ ಅವು ಕಡಿಮೆ ಅಬ್ಸಾರ್ಬ್ ಮಾಡ್ಕೋಬಹುದು. ಓಕೆ, ಸೊ ಡಿಪೆಂಡ್ ಅಪಾನ್ ದಿ ಮಟೀರಿಯಲ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಓಕೆ, ಸ್ಟಿಫ್ನೆಸ್, ಅದರ ನಂತರ ಸ್ಟಿಫ್ನೆಸ್ ಇದೆ, ರೆಸಿಲೆನ್ಸ್ ಇದೆ, ಮೆಲ್ಯಾಬಿಲಿಟಿ ಒಂದು ಇಂಪಾರ್ಟೆಂಟ್. ಯಾಕಂದರೆ ಮ್ಯಾಕ್ಸಿಮಮ್ ಟೈಮ್ಸ್ ನಿಮಗೆ ಕೇಳ್ತಾರೆ. ಈಗ ಏನಿದೆ ಮೆಲ್ಯಾಬಿಲಿಟಿ. ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಮೆಟಲ್ ಬೈ ವರ್ಚ್ ಆಫ್ ವಿಚ್ ಇಟ್ ಕ್ಯಾನ್ ಬಿ ರೋಲ್ಡ್ ಇನ್ ಟು ದಿ ಶೀಟ್ಸ್. ಈಗ ನಿಮ್ಮ ಹತ್ರ ಒಂದು ಶೀಟ್ ಇದೆ ಅಂತ ತಿಳ್ಕೊಳ್ಳಿ, ಇಷ್ಟು ದಪ್ಪ ಇದೆ, ಅದನ್ನು ಎಷ್ಟು ದಪ್ಪ ಇದೆ, ಇದು ಇಷ್ಟು ದಪ್ಪ. ಆದರೆ ನೀವು ಅದನ್ನು ರೋಲ್ ಮಾಡಿ, ಅಂದರೆ ಎರಡು ರೋಲರ್ ಮಧ್ಯದಲ್ಲಿ ನೀವು ಹಾಕಿ ಅದನ್ನು ಏನು ಮಾಡ್ತೀರಿ,
ಆ ಶೀಟ್ನ ನೀವು ಇದನ್ನು ಮಾಡ್ಬೇಕಂತೇಳಿ ಒಂದು ಥಿನ್ ಶೀಟ್ ಒಳಗೆ ಕನ್ವರ್ಟ್ ಮಾಡ್ಬೇಕಂತೇಳಿ ಅಂತೀರಿ. ಓಕೆ, ಸೊ ಈ ಪ್ರೊಸೆಸ್ ಏನಿದೆ ಇದರಲ್ಲಿ ನೀವು ಹಾಕಿ ಅದನ್ನು ಏನು ಮಾಡ್ಬೇಕಂತ ಇದ್ರಿ, ಥಿನ್ ಶೀಟ್ಸ್ ಒಳಗೆ ಫೈನಲ್ ಪ್ರಾಡಕ್ಟ್. ಸೊ ದಿಸ್ ಇಸ್ ದಿ ಫೈನಲ್ ಪ್ರಾಡಕ್ಟ್. ಓಕೆ, ಇದರಲ್ಲಿ ನೀವು ಕನ್ವರ್ಟ್ ಮಾಡ್ಬೇಕಂತ ಇದ್ರಿ. ಸೊ ಇದು ಪ್ರೆಸ್ ಮಾಡಿದ ನಂತರ ಅದರ ಥಿಕ್ನೆಸ್ ಕಡಿಮೆ ಆಗ್ತಿದೆ. ಓಕೆ, ಸೊ ಇದು ಯಾಕೆ ಆಗ್ತಿದೆ, ಯಾಕಂದರೆ ಬಿಕಾಸ್ ಆಫ್ ಇಟ್ಸ್ ಅ ಮೆಲ್ಲಬಲ್ ಪ್ರಾಪರ್ಟಿ. ಈಗ ನೀವು ಮನೆ ಮೇಲೆ ಇರತಕ್ಕಂಥ ಶೀಟ್ಸ್, ಅದು ರೂಫಿಂಗ್ ಶೀಟ್ಸ್ ಅದು ಇರ್ತಾವಲ್ಲ, ಅವೆಲ್ಲ ಮೆಲ್ಲಬಿಲಿಟಿ ಪ್ರಾಪರ್ಟಿ ಇರ್ತದೆ. ಸೊ ಅದಕ್ಕೆ ಆ ಶೀಟ್ಸ್ ಒಳಗೆ ಅದನ್ನು ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನು ಬರೀಬೇಕು ಡೆಫಿನೇಷನ್ಸ್, ಇಟ್ಸ್ ಅ ಪ್ರಾಪರ್ಟಿ ಆಫ್ ಮಟೀರಿಯಲ್ ಬೈ ವರ್ಚು ಆಫ್ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ದಿ ಆರ್ ರೋಲ್ಡ್, it can be rolled or into sheets or else hammered into thin sheets. You can convert the material into the sheets ಅಂತೇಳಿ ನೀವು ಬರಿಬೋದು. ಸೊ ಈಗ ಮೆಲಬಿಲಿಟಿ ಅದಕ್ಕೆ ಇರ್ತದೆ ಜಾಸ್ತಿ, ಗೋಲ್ಡ್ ಇದೆ. ವಾಟ್ ಈಸ್ ಗೋಲ್ಡ್, ಸಿಲ್ವರ್ ಆಗಲಿ, ಆಮೇಲೆ ನಿಮ್ಮದು ಅಲ್ಯೂಮಿನಿಯಂ ಆಗಲಿ, ಕಾಪರ್ ಆಗಲಿ, ಡಕ್ಟಿಲಿಟಿಯಲ್ಲಿ ಜಾಸ್ತಿ ಇರ್ತದೆ, ಅಲ್ಲೇ ಮೆಲಬಿಲಿಟಿನೂ ಕೂಡ ಜಾಸ್ತಿ ಇರ್ತದೆ. ಓಕೆ, ಇಲಾಸ್ಟಿಸಿಟಿ ಇದ್ದಲ್ಲೇ ಕೂಡ ಸ್ವಲ್ಪ ಓಕೆ, ಪ್ಲಾಸ್ಟಿಸಿಟಿ ಇದ್ದಲ್ಲಿ ಮೆಲಬಿಲಿಟಿ ಕೂಡ ಜಾಸ್ತಿ ಇರ್ತದೆ. ಓಕೆ, ಅದರ ನಂತರ ಸ್ಟ್ರೆಂತ್ ಇದೆ, ಒಂದು ಕ್ರೀಪ್ ಇದೆ, ಎಂಡ್ಯೂರೆನ್ಸ್ ಇದೆ. ಇದನ್ನು ಜಾಸ್ತಿ ಕೇಳೋದಿಲ್ಲ, ಬಟ್ ನೀವು ಪ್ರಿಪೇರ್ ಮಾಡಬಹುದು, ಸಿಂಪಲ್ಸ್ ಅದಾವ. ಸೊ ದಿಸ್ ಈಸ್ ಅಬೌಟ್ ವಾಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಇದೇ ಥರ ಥರ್ಮಲ್ ಪ್ರಾಪರ್ಟೀಸ್ ಕೂಡ ಬರ್ತವೆ. ನಾವು ಫಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಡೆನ್ಸಿಟಿ, ವಾಲ್ಯೂಮ್, ಏರಿಯಾ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಆಮೇಲೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇದೆ. ಅದರ ನಂತರ ಥರ್ಮಲ್ ಪ್ರಾಪರ್ಟೀಸ್ ಒಳಗೆ ಏನೇನದವು, ಅದರಲ್ಲಿ ಸೊ ಥರ್ಮಲ್ ಪ್ರಾಪರ್ಟೀಸ್ ಒಳಗೆ ಯಾವ್ಯಾವುದವು, ಸ್ಪೆಸಿಫಿಕ್ ಹೀಟ್, ಓಕೆ, ಸ್ಪೆಸಿಫಿಕ್ ಹೀಟ್ ಇದೆ. ಅದರ ನಂತರ ಥರ್ಮಲ್ ಕಂಡಕ್ಟಿವಿಟಿ ಇದೆ. ಅದರ ನಂತರ ಲೇಟೆಂಟ್ ಹೀಟ್ ಇದೆ. ಅದರ ನಂತರ ಥರ್ಮಲ್ ಸ್ಟ್ರೆಸ್ ಇದೆ. ಆಮೇಲೆ ಥರ್ಮಲ್ ಎಕ್ಸ್ಪಾನ್ಷನ್ ಒಂದಿದೆ. So these are thermal properties. Okay, so these are thermal properties. So what are the thermal properties ಅಂತ ಕೇಳಿದ್ರೆ, ಸ್ಪೆಸಿಫಿಕ್ ಹೀಟ್, ಥರ್ಮಲ್ ಕಂಡಕ್ಟಿವಿಟಿ, ಲೇಟೆಂಟ್ ಹೀಟ್, ಥರ್ಮಲ್ ಸ್ಟ್ರೆಸ್, ಥರ್ಮಲ್ ಎಕ್ಸ್ಪಾನ್ಷನ್, ಇವುಗಳನ್ನ ನೀವು ಬರೀಬೇಕು. ಸೊ ಅದರಲ್ಲಿ ಸ್ಪೆಸಿಫಿಕ್ ಹೀಟ್ ಅಂದರೆ ಇಟ್ ಇಸ್ ಅಮೌಂಟ್ ಆಫ್ ಹೀಟ್ ದಟ್ ಈಸ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಥ್ರೂ 1 degree Celsius. ಈಗ ಒಂದು ಯಾವುದೂ ಮಟೀರಿಯಲ್ ಅಥವಾ ಒಂದು ಏನು ಒಂದು ನೀರಾಗಲಿ ಇದನ್ನಾಗಲಿ ಅದರದ್ದು 1 degree Celsius ನೀವು ಟೆಂಪರೇಚರ್ ರೈಸ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಹೀಟ್, ಟೋಟಲ್ ಹೀಟ್ ಏನಿರ್ತದಲ್ಲ ನೀವು ಕೊಡ್ತೀರಿ, ಎಷ್ಟು 1 degree Celsius ಟೆಂಪರೇಚರ್ ರೈಸ್ ಆಗ. ಸೊ ದಟ್ ಹೀಟ್ ಈಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಸೊ ಇಟ್ ಈಸ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಥ್ರೂ 1 degree Celsius. ಸೊ ಈಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಈಗ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ದಟ್ ಕ್ಯಾರೀಸ್ ದಿ ಹೀಟ್. ಓಕೆ, ಸೊ ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಹೀಟ್ ಕ್ಯಾರಿ ಮಾಡ್ತಿದೆ. ಈಗ ಒಂದು ಮಟೀರಿಯಲ್ ಯಾವುದು ಇತ್ತು ಅಂದರೆ ಇಲ್ಲಿ ನೀವು ಇದನ್ನು ಹಾಟ್ ಮಾಡಿದರೆ ಇಲ್ಲಿ ಏನು ಮಾಡ್ತೀರಿ, ಇದನ್ನು ಹಾಟ್ ಮಾಡ್ತೀರಿ, ಬಿಸಿ ಮಾಡ್ತೀರಿ, ಅಂದರೆ ಅದು ಬೇರೆ ಎಂಡಕ್ಕೆ ಏನಾಗ್ತಿದೆ, ಬಿಸಿ ಆಗ್ತಿದೆ. ಈಗ ನೋಡಿ ಮನೆಯಲ್ಲಿ ನೀವು ಅಲ್ಯೂಮಿನಿಯಂ ನೀವು ಗ್ಲಾಸ್ ಒಂದು ಕಪ್ ಚಹಾ ಇತ್ತಂದರೆ ಅದು ಗ್ಲಾಸ್ ಒಳಗಿರ್ತದೆ ಚಹಾ, ಆದರೆ ನಿಮ್ಮ ಕಪ್ ಬಿಸಿ ಆಗ್ತೈತಿ. ಯಾಕೆ ಆಗ್ತೈತಿ, ಯಾಕಂದರೆ ಕಪ್ ಗರಮ್ ಆಗಿರ್ತೈತಿ, ಅಂದರೆ ಅದು ಥರ್ಮಲ್ ಕಂಡಕ್ಟಿವಿಟಿ ಅದರಲ್ಲಿ ಇರ್ತದೆ. ದಟ್ ಹೀಟ್ ಈಸ್ ಟ್ರಾನ್ಸ್ಫರ್ ಆಗ್ತಿರ್ತದೆ. ಸೊ ಇದನ್ನು ಜಾಸ್ತಿ ಏನು ಕೇಳಿಲ್ಲ, ಬಟ್ ಕೇಳಿದ್ರೂ ಪ್ರಿಪೇರ್ ಮಾಡ್ಕೊಳ್ಳಿ, ಯಾಕಂದರೆ ಕ್ವಶನ್ ಪೇಪರ್ದಲ್ಲಿ ಓಲ್ಡ್
ಕ್ವಶನ್ ಪೇಪರ್ದಲ್ಲಿ ಯಾವುದೂ ಇದರಲ್ಲಿ ಕೇಳಿಲ್ಲ, ಅದನ್ನೇ ನೋಡ್ತಾ ಇದ್ದೀನಿ ನಾನು. ವೆಟ್ ನೋಡ್ತೀನಿ. ಪ್ರಾಪರ್ಟೀಸ್ಗಳು ಕೇಳಿದ್ದಾರೆ. ಸೊ ನಿಮಗೆ ಕ್ವಶನ್ಸ್ ಕೇಳಿಲ್ಲ ಅದನ್ನು ಎಲ್ಲಿಯೂ, ಬಟ್ ಕೇಳಿದ್ರು ಕೂಡ ನೀವು ನೆನಪಿಟ್ಕೊಳ್ಳಿ, ಏನು ವಾಟ್ ಆರ್ ದ ಥರ್ಮಲ್ ಪ್ರಾಪರ್ಟೀಸ್ ಅಂತ ಕೇಳಿದರೆ ನೀವು ಬರೀಬೇಕಾಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಡೆಫಿನೆಟ್ಲಿ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಒಂದು 5 to 10 ಮಾರ್ಕ್ಸ್ ನಿಮ್ದು ಕವರ್ ಮಾಡ್ತದೆ. ಸೊ ಥ್ಯಾಂಕ್ ಯು.